ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ಒಂದು ಸ್ಪೆಷಲ್ ಆಗಿರೋ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅಮ್ಮ ಊರಿಂದ ಬರಬೇಕಾದ್ರೆ ಸ್ವಲ್ಪ ತಡ್ನಿ ಕಾಳು ಅಂದರೆ ಅಲಸಂದೆ ಕಾಳನ್ನು ತಂದಿದ್ರು. ಹಸಿ ಅಲಸಂದೆ ಕಾಳು ಸಿಕ್ಕಿದಾಗ ಈ ರೀತಿ ದೋಸೆ ಅಥವಾ ಪಡ್ಡು ಇದನ್ನೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನೆಲ್ಲ ಸೀಸನಲ್ಲಿ ಮಾತ್ರ ಮಾಡಲಿಕ್ಕಾಗೋದು. ಒಣ ಅಲಸಂದೆ ಕಾಳಿನಲ್ಲಿ ಅದನ್ನು ಮಾಡಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಇವತ್ತು ಕಾಳು ಇದ್ದಿದ್ದರಿಂದ ಫ್ರೆಶ್ ಆಗಿತ್ತು ಕೂಡ ಕಾಳುಗಳು. ಹಾಗಾಗಿ ಈ ಒಂದು ದೋಸೆ ರೆಸಿಪಿನ ಇವತ್ತು ಶೇರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ನಾನು ರೇಷನ್ ಅಕ್ಕಿಯನ್ನು ಬಳಸ್ಕೊಂಡಿದ್ದೀನಿ. 2 ಗ್ಲಾಸಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದೇ ಪ್ರಮಾಣದಲ್ಲಿ ನಾನು ಅಲಸಂದೆ ಕಾಳನ್ನು ಅಂದರೆ ತಡ್ನಿ ಕಾಳನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ರಾತ್ರಿ ಇಡೀ ನೆನೆಸಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಥವಾ ನೀವು ರಾತ್ರಿ ಊಟಕ್ಕೆ ಮಾಡ್ತೀನಿ ಅಂದರೆ ಬೆಳಗ್ಗೆನೇ ನೆನೆಸಿಟ್ಟು ರಾತ್ರಿ ಕೂಡ ರುಬ್ಬಿಟ್ಕೊಂಡು ಮಾಡ್ಕೊಬೋದು. ಅಂದರೆ ಆಗ ರುಬ್ಬಿನೇ ತಕ್ಷಣ ಕೂಡ ಮಾಡ್ಕೊಬೋದು, ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಬಿಟ್ಟು. ಇದಕ್ಕೆ ವಡೆಗೆ ಹಾಕುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಣಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವನ್ನು ಕೂಡ ಸೇರಿಸಿದ್ದೀನಿ. ಈರುಳ್ಳಿ ಹಾಕೋ ಒಂದು ವಿಡಿಯೋ ಸ್ಕಿಪ್ ಆಗಿದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನುಣ್ಣಗೆ ಚೆನ್ನಾಗಿ ರುಬ್ಕೊಬೇಕು. ಫಸ್ಟಿಗೆ ಕಾಳನ್ನು ರುಬ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಬ್ಯಾಟರ್ನ ರುಬ್ಕೊಂಡು ಒಂದು ರೌಂಡು, ಅದಾದಮೇಲೆ ಲಾಸ್ಟ್ ರೌಂಡಿಗೆ ನಾನು ಮಸಾಲೆನ ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ. ಇದನ್ನು ಇನ್ನೂ ಸ್ವಲ್ಪ ರುಚಿ ಹೆಚ್ಚಾಗಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಕೊತಾರೆ. ಇದನ್ನು ನಾವು ಆಂಧ್ರ ಹಾಗೆ ತಮಿಳ್ನಾಡು ಸೈಡಲ್ಲೆಲ್ಲ ಹೇಗೆ ಪೆಸರಿಟ್ಟು ಅಂತೇಳಿ ಹೆಸರು ಕಾಳಿನಲ್ಲಿ ಮಾಡ್ತಾರೆ ನೋಡಿ, ಅದೇ ರೀತಿ ನಾನಿಲ್ಲಿ ಅಲಸಂದೆ ಕಾಳನ್ನ ಬಳಸ್ಕೊಂಡು ಮಾಡ್ತಾ ಇರೋದು. ಆದರೆ ಟೇಸ್ಟ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಈ ರೀತಿ ಹಸಿ ಕಾಳನ್ನು ಹಾಕಿ ಮಾಡೋದ್ರಿಂದ ಟೇಸ್ಟು ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲನಾದರೂ ನಿಮಗೆ ಅಲಸಂದೆ ಕಾಳು ಸಿಕ್ಕಿದ್ರೆ ಈ ರೀತಿ ಮಾಡಿ ನೋಡಿ, ಟ್ರೈ ಮಾಡಿ ಹೇಗನ್ನಿಸ್ತು ಅಂತೇಳಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸ್ಬೋದು. ಹಾಗೆಯೇ ಇದನ್ನು ಚೆನ್ನಾಗಿ ರುಬ್ಕೊಂಡ ಮೇಲೆ ಒಂದು ಅರ್ಧದಿಂದ 3/4 ಗಂಟೆ ಹಾಗೆ ಬಿಡಬೇಕು. ತಕ್ಷಣಕ್ಕೆ ಕೂಡ ಮಾಡ್ಕೋಬೋದು. ಮಾಡಿದ್ರೆ ಅದು ಸ್ವಲ್ಪ ಅಷ್ಟು ಸಾಫ್ಟಾಗಿ ಬರಲ್ಲ, ದೋಸೆ ಗಟ್ಟಿ ಗಟ್ಟಿ ಅನಿಸುತ್ತೆ. ಹಾಗಾಗಿ 1-2 ಅವರ್ಸ್ ಆದರೂ ಬಿಟ್ಟು ಆನಂತರ ನಾವು ಮಾಡ್ಕೊಂಡ್ರೆ ದೋಸೆ ಸಾಫ್ಟಾಗಿ ಸೆಟ್ ದೋಸೆ ರೀತಿ ಟೆಕ್ಸ್ಚರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 6 ಗಂಟೆಗೆ ರುಬ್ಬಿಟ್ಟಿದ್ದು, ಬೆಳಗ್ಗೆ ಒಂದು 8ರಿಂದ 10 ಗಂಟೆ ಆ ಟೈಮಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ಬಂತು ದೋಸೆ. ನೋಡ್ತಾ ಇರ್ಬೋದು. ಇದು ದೋಸೆ ಹಾಕಬೇಕಾದ್ರೇ ಅದ್ರ ಫ್ಲೇವರ್ ಎಲ್ಲ, ಅದು ಘಮ ಎಲ್ಲ ಬರ್ತಾ ಇರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಅಥವಾ ವೀಡಿಯೋನಲ್ಲಿ ಏನಾದರೂ ಕಾಳು ಮಿಕ್ಕಿದರೆ ಇನ್ನೂ ಅದರದ್ದು ಪಡ್ಡು ರೆಸಿಪಿ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಮಾಡಿದ್ರೆ ಖಂಡಿತ ಶೇರ್ ಮಾಡ್ತೀನಿ. ಇದು ಇವತ್ತಿನ ರೆಸಿಪಿ. ಇವತ್ತಿನ ವೀಡಿಯೋ ಹೇಗನ್ನಿಸ್ತು, ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.